ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಾಯಿತು. ನೀರಾವರಿ ಸಮಸ್ಯೆ ಸರಿಪಡಿಸಿ ಅಂತ ಶಾಸಕ ಜಿಟಿಡಿ ಅವರು ಒತ್ತಾಯಿಸಿದ್ರು. ಮಹದಾಯಿ ಯೋಜನೆಯನ್ನ ಅನುಷ್ಠಾನ ಮಾಡಬೇಕು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒತ್ತು ಕೊಡಬೇಕು ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಆಗ್ರಹಿಸಿದ್ರು. ನೀರಾವರಿ ಸಮಸ್ಯೆಯನ್ನ ಮೊದಲು ಸರಿಪಡಿಸಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒತ್ತು ಕೊಡಿ, ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಕೂಡ ಆಗಬೇಕು, ಬೆಳಗಾವಿಯಲ್ಲಿರುವಂತಹ ಒಂದು ಸೆಂಟರ್ ಸಮರ್ಪಕವಾಗಿ ಬಳಕೆ ಆಗಬೇಕಿದೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಂತ ಜಿಟಿ ದೇವೇಗೌಡರು ಧ್ವನಿ ಎತ್ತಿದ್ರು. ಇದರ ಸಂಬಂಧ ವಿಧಾನಸಭೆಯಲ್ಲಿ ಚರ್ಚೆ ಕೂಡ ನಡೆಯಿತು. ಡ್ಯಾಂನಿಂದ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಕೋಆಪರೇಟಿವ್ ಟ್ರೈನಿಂಗ್ ಆಗಬೇಕು ಅಂತ ಹೇಳಿ ನಂಜನಗೂಡು ವರದಿಯಲ್ಲಿ ಇತ್ತು ಅಧ್ಯಕ್ಷರೇ. ನಾನು ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಸಹಕಾರ ಮಹಾಮಂಡಲದ ವತಿಯಿಂದನೇ ಬೆಳಗಾವಿಯಲ್ಲಿ ಸುಮಾರು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ನು ಕೂಡ ಕಟ್ಟಿಸಿದ್ದೀನಿ, ಯೂನಿಯನ್ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿಸಿದ್ದೀನಿ. ಅಲ್ಲಿ ಸಹಕಾರ ಶಿಕ್ಷಣ ತರಬೇತಿಯನ್ನು ಕೂಡ ಸಹಕಾರ ಮಹಾಮಂಡಲದ ವತಿಯಿಂದ ನಂಜುಂಡಪ್ಪನವರ ವರದಿಯಲ್ಲಿದ್ದಂತ ಒಂದು ಯೋಜನೆಯನ್ನು ನಾನು ಜಾರಿಗೆ ತಂದಿದ್ದೇನೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಅಧ್ಯಕ್ಷರೇ, ಈ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಒಂದು ಟೈಮನ್ನು ನಿಗದಿಯನ್ನು ಮಾಡಿ ಅಪ್ಪರ್ ಕೃಷ್ಣಾ ಯೋಜನೆಯಲ್ಲಿ 514 ಕಡೆ ನೀರು ನಿಲ್ತಕ್ಕಂಥದ್ದಕ್ಕೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೂಡಲೇ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸಂಪೂರ್ಣವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಈ ಭಾಗದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ಲಿ 2,000 ಕೋಟಿ ಒಂದು ವರ್ಷಕ್ಕೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ, 2,000 ಕೋಟಿ ಬಿಡುಗಡೆ ಆಗಿದೆಯಾ, ಖರ್ಚಾಗಿದೆಯಾ, ಎಷ್ಟು ಅಭಿವೃದ್ಧಿ ಆಗಿದೆ, ಯಾಕಾಗಿಲ್ಲ, ಹಣವನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡುವಂಗೆ ಇಲ್ಲ, ಮುಂದಿನ ವರ್ಷಕ್ಕೆ ತಗೊಂಡು ಹೋಗ್ಬೇಕು, ಅದನ್ನ ಅಂತ ನಾವು ಕೊಡಬೇಕು. ಇಷ್ಟಿದ್ರೂ ಕೂಡ, ಇಷ್ಟೆಲ್ಲ ಯೋಜನೆಗಳು ರೂಪಿಸಿದ್ರು ಕೂಡ ಸರಿಯಾದಂತ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕೂಡ ಆಗಬೇಕು. ತಾವು ಸರ್ಕಾರ ಇದೆಲ್ಲವನ್ನ ಕೈಗೊಂಡು ಅದನ್ನ ಜಾರಿಗೆ ತರಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಮಹದಾಯಿ ಡ್ಯಾಂನಿಂದ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು